ಸೊ ಇನ್ನು ಲುಕ್ಔಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್ ಇದೆಲ್ಲವೂ ಕೂಡ ಜಾರಿಯಾಗಿರುವುದರಿಂದ ಸಹಜವಾಗಿ SIT ಟೀಮ್ ಅವರನ್ನ ವಶಕ್ಕೆ ಪಡ್ಕೊಳ್ಳುತ್ತೆ. ಬೆಂಗಳೂರಿಗೆ ಬರ್ತಿದ್ದ ಹಾಗೆ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಲಿದ್ದಾರೆ. ಏರ್ಪೋರ್ಟ್ನಲ್ಲೇ ವಶಕ್ಕೆ ಪಡಿತಾರೆ ಅಧಿಕಾರಿಗಳು, ಇಮಿಗ್ರೇಷನ್ ಅಧಿಕಾರಿಗಳು. ಮೊದಲನೇದಾಗಿ ಅವ್ರನ್ನ ವಶಕ್ಕೆ ಪಡ್ಕೊಳ್ತಾರೆ. ಆ ನಂತರದಲ್ಲಿ SITಗೆ ಹಸ್ತಾಂತರಿಸುವಂತಹ ಕೆಲಸ ಆಗುತ್ತೆ. ಈಗಾಗಲೇ SIT ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಅವರಿಗಾಗಲೇ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಅವರು ಮಧ್ಯರಾತ್ರಿ ಬರ್ತಾರೆ ಅಂತ ಆದರೂ ಕೂಡ ಅರ್ಲಿಯಾಗಿ ಹೋಗಿ ಅಲ್ಲಿ ಅವರಿಗಾಗಿ ಕಾದು ಕುಳಿತಿದ್ದಾರೆ. ಎಲ್ಲ ಪ್ರೊಸೀಜರ್ ಮುಗಿದು ಮಧ್ಯರಾತ್ರಿ ಪ್ರಜ್ವಲ್ ರೇವಣ್ಣ ವಿಮಾನ ನಿಲ್ದಾಣದಿಂದ ಹೊರಕ್ಕೆ ಬರ್ತಿದ್ದ ಹಾಗೆ SIT ಹ್ಯಾಂಡ್ ಓವರ್ ಆದ ನಂತರ SIT ಅವರನ್ನ ಅರೆಸ್ಟ್ ಮಾಡುತ್ತೆ. ಕಾರಣ ಬ್ಲೂ ಕಾರ್ನರ್ ನೋಟಿಸ್ ಆಗಿದೆ. ಅವರಿಗೆ ನೋಟಿಸ್ಗಳನ್ನು ಲುಕ್ಔಟ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಅರೆಸ್ಟ್ ವಾರೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಅವ್ರನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಅರೆಸ್ಟ್ ಮಾಡ್ಕೊಳ್ತಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ. ಸದ್ಯ SIT ಟೀಮ್ ಅವ್ರು ಮಧ್ಯರಾತ್ರಿ ಬರ್ತಾರೆ ಅಂತ ಗೊತ್ತಿದ್ದು ಕೂಡ ಅರ್ಲಿಯಾಗಿ ಹೋಗಿ ವೇಟ್ ಮಾಡ್ತಿರೋದು ಏನು ಉದ್ದೇಶ? ಈ ಸಂದರ್ಭದಲ್ಲಿ ಏನಾದರೂ ಅವರು ಮಾಡ್ಕೊಳ್ಳುವಂತಹ ಪ್ರಕ್ರಿಯೆಗಳು ಇದೆಯಾ ಅಲ್ಲಿ? ದಿವ್ಯಾ, ಮುಂಚಿತವಾಗಿ SIT ಅಧಿಕಾರಿಗಳು ಅಲ್ಲಿ ಹೋಗ್ಲಿಕ್ಕೆ ಪ್ರಮುಖ ಕಾರಣ ಅವ್ರಿಗೆ ಬೆಳಗ್ಗೆಯಿಂದನೂ ಕೂಡ ಬರ್ತಾರಾ ಇಲ್ವಾ ಅನ್ನೋವಂಥದ್ದು ದೊಡ್ಡ ಅನುಮಾನ ಆಯಿತು. ಈ ಹಿಂದೆ ಟಿಕೆಟ್ ಬುಕ್ ಮಾಡಿ ಬಂದಿರಲಿಲ್ಲ, ಈ ಬಾರಿ ಕೂಡ ಅದೇ ಆಗುತ್ತಾ ಅನ್ನುವಂಥ ಅನುಮಾನದಲ್ಲಿದ್ದರು. ಈಗ ಯಾವಾಗ ಬರ್ತಾ ಇದ್ದಾರೆ ಬೆಂಗಳೂರಿಗೆ ಅಂತ ಕನ್ಫರ್ಮ್ ಆಯಿತು, ಆಗ SIT ಅಧಿಕಾರಿಗಳು ಕೂಡ ಅಲರ್ಟ್ ಆಗಿರುವಂಥದ್ದು. ಯಾಕೆ ಅಲ್ಲಿ ಮುಂಚಿತವಾಗಿ ಹೋಗಿದ್ದಾರೆ ಅಂತಂದರೆ, ಅಲ್ಲಿ ಬರ್ತಕ್ಕಂಥ ವಿಮಾನದಲ್ಲಿ ಬರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಅವ್ರನ್ನ ಡಿಬೋರ್ಡಿಂಗ್ ಮಾಡಿ ನಂತರ ಇಮಿಗ್ರೇಷನ್ ಅಧಿಕಾರಿಗಳು ವಶಕ್ಕೆ ಪಡೆದು ಅವರಿಂದ ಇವರು SIT ಅಧಿಕಾರಿಗಳಿಗೆ ಕೊಡ್ತಾರೆ. ಅಲ್ಲಿ ಆಗ್ತಕ್ಕಂತಹ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಾದ ಬಳಿಕ ನೇರವಾಗಿ ಇಲ್ಲಿಯೇ ಯಾರನ್ನು ಕೂಡ ಭೇಟಿಯನ್ನು ಮಾಡೋಕ್ಕೆ ಅವಕಾಶವನ್ನು ಕೊಡದೆ, ಜೊತೆಗೆ ಮಾಧ್ಯಮಗಳು ಕೂಡ ಪ್ರತಿಕ್ರಿಯೆ ಕೊಡಲಿಕ್ಕೆ ಅವಕಾಶವನ್ನು ಕೊಡದೆ, ಜೊತೆಗೆ ಅವರ ವಕೀಲರನ್ನು ಕೂಡ ಭೇಟಿಯಾಗಲು ಕೂಡ ಅವಕಾಶವನ್ನು ಕೊಡದೆ ಇಲ್ಲಿಂದನೇ ಅವ್ರನ್ನ ಬಂಧನವನ್ನು ಮಾಡಿ SIT ಅಧಿಕಾರಿಗಳು ಕರೆದುಕೊಂಡು ಹೋಗ್ಲಿಕ್ಕೆ ಕೂಡ ಕಂಪ್ಲೀಟ್ ಆಗಿ ತಯಾರಿಯನ್ನು ಮಾಡಿರುವಂಥದ್ದು. ಯಾವಾಗ ಬರ್ತಾ ಇದ್ದಾರೆ ಅಂತ ಗೊತ್ತಾಯಿತೋ ಇಲ್ಲಿ SIT ಅಧಿಕಾರಿಗಳು ಭದ್ರತೆಯನ್ನು ಒದಗಿಸಬೇಕಾ ಬೇಡ ಅಂತೇಳಿ ಕೂಡ ಸ್ಥಳ ಪರಿಶೀಲನೆ ಕೂಡ ಮಾಡ್ಕೊಂಡು ಹೋಗಿರುವಂಥದ್ದು. ಈ ಟರ್ಮಿನಲ್ 2ನಲ್ಲಿ ಕೂಡ ಈಗಾಗಲೇ SIT ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ರಾತ್ರಿ 12:30 1 ಗಂಟೆ ಆಗ್ಬೋದು, ಇನ್ನೂ ಕಾಲಾವಕಾಶ ಇದೆ ಅಂತ ಹೇಳಿ ಒಂದು 7:30 8 ಗಂಟೆ ನಂತರ ಇಲ್ಲಿಗೆ ಪೊಲೀಸರನ್ನ ನಿಯೋಜನೆ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿ ಗೋಚರ ಆಗ್ತಾ ಇದೆ. ಕಾರಣ ಇಲ್ಲಿ ಒಟ್ಟು 5 ಭಾಗಗಳಿವೆ, 5 ಗೇಟ್ಗಳಲ್ಲೂ ಕೂಡ ಕರೆದುಕೊಂಡು ಹೋಗುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಈ ಟರ್ಮಿನಲ್ 2 ಆಗಮನ ಇಲ್ಲಿಂದನೂ ಕೂಡ ಅವ್ರನ್ನ ಕರೆದುಕೊಂಡು ಹೋಗ್ಬೋದು, ಅಥವಾ ಈ ಒಳಭಾಗದಲ್ಲೂ ಕೂಡ ಟರ್ಮಿನಲ್ 1ಗೆ ಜಾಗ ಇದೆ, ಆ ಭಾಗದಲ್ಲೂ ಕೂಡ ಕರೆದುಕೊಂಡು ಹೋಗುವಂಥ ಸಾಧ್ಯತೆ ಇದೆ. ಅದಷ್ಟೇ ಅಲ್ಲದೆ ಇದೇ ನನ್ನ ಎಡಭಾಗಕ್ಕೆ ನೋಡ್ತಾ ಹೋದ್ರೆ ಆ ಭಾಗದಲ್ಲೂ ಕೂಡ VIP ಗೇಟ್ ಕೂಡ ಇರುವಂಥದ್ದು. VIP ಗೇಟ್ ಕೂಡ ಕರ್ಕೊಂಡು ಹೋಗ್ತಾರೆ. 5 ಗೇಟ್ಗಳನ್ನು ಕೂಡ ಪೊಲೀಸರನ್ನ ನಿಯೋಜನೆ ಮಾಡಬೇಕಾಗುತ್ತೆ. ಸಂಜೆ ವೇಳೆಗೆ ಏನಾದರೂ ಯಾರಾದರೂ ಕಾರ್ಯಕರ್ತರು ಅವರ ಆಪ್ತರು ಬರುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಹಾಗಾಗಿ ಯಾವುದೇ ರೀತಿಯ ಅಹಿತಕರ ಆಗದಂತೇನೆ, ಯಾರನ್ನು ಕೂಡ ಭೇಟಿ ಮಾಡಲಿಕ್ಕೆ ಅವಕಾಶವನ್ನು ಕೊಡದಂತೇನೆ ಸಂಪೂರ್ಣ. ಲೋಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಇನ್ನೊಂದು ವಿಚಾರ ಏನಂತಂದ್ರೆ, ಯಾಕೆ ಅವರು 5 ಗೇಟ್ ಬಗ್ಗೆ ಹೇಳಿದ್ರು ಅಂತಂದ್ರೆ, ಒಂದು ಹೇಳಿ ಕೇಳಿ ಸಂಸದರಾಗಿರೋದ್ರಿಂದ ಸಹಜವಾಗಿ ಪಕ್ಷದ ಕಾರ್ಯಕರ್ತರು ಬರ್ತಾರೆ, ಬಂದ್ರು ಅವ್ರೇನಾದ್ರು ಅಲ್ಲಿ ಜನ ಸೇರ್ಬೋದು. ಅಮಾನತು ಮಾಡಿದ್ಮೇಲೆ ಈಗ ಕಾರ್ಯಕರ್ತರು ಬರೋದು ಅವ್ರ ಅಭಿಮಾನಿಗಳು ಅಂತಾನೆ ಬರ್ತಾರೆ, JDS ಅವರು ಅಂತಾನೆ ಅಲ್ಲ, ಅವ್ರ ಅಭಿಮಾನಿಗಳು ಬರ್ತಾರೆ, ಸ್ನೇಹಿತರು ಬರ್ತಾರೆ, ಹಿತೈಷಿಗಳು ಬರ್ತಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿಂದ ಅವರು ವಾಪಸ್ CID ಆಫೀಸ್ ಕರ್ಕೊಂಡು ಬರೋ ತನಕ ಸೆಕ್ಯೂರಿಟಿ ವೈಸ್ ಕೂಡ ಯಾವುದೇ ಲ್ಯಾಪ್ಸ್ ಆಗಬಾರ್ದು. ಆ ಎಲ್ಲ ಆಮೇಲೆ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಬೇಕಾಗುತ್ತೆ ರಸ್ತೆ ಉದ್ದಕ್ಕೂ. ಆ ಎಲ್ಲ ತಯಾರಿಗಳನ್ನ ಅವ್ರು ಮಾಡ್ಕೊಂಡಿರ್ತಾರೆ ಅಷ್ಟೇ, ಮತ್ತಿನ್ನೇನು ಇಲ್ಲ.